ಇನ್ನು ಮತ್ತೊಂದು ಕಡೆ ಗಣೇಶನ ಪೂಜೆಗೆ ಇಟ್ಟಂತ ಹಣದ ವಿಚಾರಕ್ಕೆ ಕೊಲೆನೇ ನಡೆದು ಹೋಗಿದೆ. ಕಾರವಾರದಲ್ಲಿ ಸ್ವಂತ ಅಣ್ಣನೇ ಸಹೋದರನನ್ನ ಕೊಂದು ಹಾಕಿದ್ದಾನೆ. ಅಣ್ಣ ತಮ್ಮನ ನಡುವಿನ ಗಲಾಟೆ ಕೊಲೆಯಲ್ಲಿ ಅಂತ್ಯ ಕಂಡಿರೋದು. ಇನ್ನು ಚಾಕು ಇರಿದು ಸಹೋದರನ ಆರೋಪಿ ಕೊಲೆ ಮಾಡಿದ್ದಾನೆ. ಸಾಯಿಕಟ್ಟ ಬಿಂದು ಮಾಧವ ದೇಗುಲದ ಬಳಿ ಒಂದು ಘಟನೆ ನಡೆದಿರೋದು. ಸಂದೇಶ್ ಪ್ರಭಾಕರ್ ಬೋರ್ಕರ್ ಹತ್ಯೆಯಾದಂತಹ ಯುವಕನಾಗಿದ್ದಾನೆ. ಇನ್ನು ಮನೀಶ್ ಕಿರಣ್ ಬೋರ್ಕರ್ ಹತ್ಯೆ ಮಾಡಿದಂತಹ ಸಹೋದರ ಆಗಿದ್ದಾನೆ. ಕೇವಲ ಹಣದ ವಿಚಾರಕ್ಕೆ ಇಬ್ಬರು ಸಹೋದರರ ಮಧ್ಯೆ ಗಲಾಟೆಯಾಗಿ, ಅಂದ್ರೆ ದೇವರ ಮುಂದೆ ಇಟ್ಟಂತಹ ಹಣದ ವಿಚಾರಕ್ಕೆ ಗಲಾಟೆಯಾಗಿ ಸ್ವಂತ ಅಣ್ಣನೇ ತಮ್ಮನನ್ನ ಕೊಲೆ ಮಾಡುವಂತಹ ಘಟನೆ ಕಾರವಾರದಲ್ಲಿ ನಡೆದಿದೆ. ಸಾಯಿಕಟ್ಟ ಬಿಂದು ಮಾಧವ ದೇಗುಲ ಬಳಿ ಒಂದು ಘಟನೆ ನಡೆದಿರೋದು. ನೋಡಿ, ಎಂತೆಂಥ ವಿಷಯಕ್ಕೆ, ಕ್ಷುಲ್ಲಕ ವಿಷಯಕ್ಕೆ ಕೊಲೆಗಳಾಗ್ತವೆ ಅಂತ. ಅದು ಸ್ವಂತ ಅಣ್ಣನೇ ತಮ್ಮನನ್ನ ಬರಬರವಾಗಿ ಇರಿದು ಕೊಂದಿರುವಂತಹ ಘಟನೆ ಕಾರವಾರದಲ್ಲಿ ನಡೆದಿರೋದು. ದೇವರ ಮುಂದೆ ಇಟ್ಟಂತಹ ಹಣ ಎಲ್ಲಿ, ಈ ಒಂದು ಹಣ ಏನಾಯಿತು, ಇಷ್ಟೇ ಮ್ಯಾಟರ್. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗಿದೆ. ಅದಾದ ನಂತರ ಸಂದೇಶನ್ನ ಅಣ್ಣ ಮನೀಶ್ ಕೊಲೆ ಮಾಡ್ತಾನೆ. ಈ ಒಂದು ಜಗಳ ಕೊಲೆಯಲ್ಲಿ ಅಂತ್ಯವಾಗಿರೋದು. ಕಾರವಾರದಲ್ಲಿ ಈ ಒಂದು ಘಟನೆ ನಡೆದಿದೆ. ಚತುರ್ಥಿ ದಿನದಂದು ಕಾರವಾರ ನಗರದ ಸಾಯಿಕಟ್ಟ ದೇವಸ್ಥಾನದ ಸಾಯಿಕಟ್ಟ ರಸ್ತೆಯಲ್ಲಿರುವ ಬಿಂದು ಮಾಧವ ದೇವಸ್ಥಾನದ ಬಳಿ ಮನೆಯಲ್ಲಿ ಅವರು ಕುಟುಂಬದವರೆಲ್ಲ ಸೇರ್ಕೊಂಡು ಗಣೇಶ ಪೂಜೆ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ವರ್ಷ ಎಲ್ಲ ಪ್ರತಿ ದಿವಸ ಸೇರ್ಕೊಂಡು ಶಿರ್ಸಿಯಿಂದ ಮತ್ತು ಬೇರೆ ಬೇರೆ ಊರುಗಳಿಂದ ಬಂದು ಎಲ್ಲ ಕುಟುಂಬದವರು ಒಟ್ಟಿಗೆ ಸೇರಿ ಪೂಜೆ ಮಾಡುವ ಒಂದು ಪದ್ಧತಿ ಇರುತ್ತೆ. ಈ ದಿನ ಪೂಜೆ ಮಾಡಬೇಕಾದ್ರೆ ಕುಟುಂಬದ ಹಿರಿಯರಾದಂಥ ಪ್ರಭಾಕರ್ ಅವರು ಕಳೆದ ವರ್ಷದ ಹಣದ ಲೆಕ್ಕವನ್ನು ಕೊಟ್ಟಿಲ್ಲ ಅಂತ ಇತರ ಸದಸ್ಯರಿಗೆ ತಿಳಿಸಿದಾಗ ಆ ಸದಸ್ಯರುಗಳು ಅವ್ರ ಜೊತೆ ಜಗಳ ಮಾಡ್ತಿರ್ತಾರೆ. ಆಗ ಪ್ರಭಾಕರ್ ಅವರ ರಕ್ಷಣೆಗೆ ಅವ್ರ ಮಕ್ಕಳುಗಳಾದ ಸಂದೇಶ್ ಮತ್ತು ಶರದ್ ಅನ್ನೋರು ಬರ್ತಾರೆ. ಆ ಸಮಯದಲ್ಲಿ ಪ್ರಭಾಕರ್ ಅವ್ರ ತಂಗಿ ಮಕ್ಕಳಾದ ಕಿರಣ್, ಪ್ರಶಾಂತ್, ಸಂತೋಷ್, ರತನ್ ಮತ್ತು ಮನೀಶ್ ಎಂಬವರೆಲ್ಲ ಸೇರ್ಕೊಂಡು ಅವ್ರ ಗಲಾಟೆ ಮಾಡಿ ಪ್ರಭಾಕರ್ ಅವ್ರ ಮಕ್ಕಳು ಸಂದೇಶ್ ಅವರಿಗೆ ಗಲಾಟೆ ಮಾಡಿ ಕೆಳಗೆ ಹಾಕ್ತಾರೆ. ಅದರಲ್ಲಿ ಒಬ್ಬರು ಅವರಿಗೆ ಚಾಕುವಿಂದ ಚುಚ್ಚಿದ್ದಾರೆ. ಚಾಕು ಅರ್ಧ ಭಾಗ ದೇಹದೊಳಗೆ ಉಳ್ಕೊಂಡಿದೆ. ಅದರಲ್ಲಿ ಇನ್ನೊಬ್ಬ ಶರದ್ ಅನ್ನೋ ವ್ಯಕ್ತಿಗೆ ಗಾಯ ಆಗಿದೆ. ಅವನ ಆಸ್ಪತ್ರೆಗೆ ಅಡ್ಮಿಟ್ ಡೆಡ್ ಬಾಡಿಯನ್ನು ಕಾರವಾರ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಇವಾಗ ಸಂಬಂಧಪಟ್ಟ ಕುಟುಂಬಸ್ಥರೆಲ್ಲರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ. ಸದ್ಯದಲ್ಲಿ ಈ ಕೃತ್ಯಕ್ಕೆ ಕಾರಣರಾದವರು ಯಾರು ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ತೀವಿ. ಸರ್, ಈಗ ಒಟ್ಟು ಅಣ್ಣ ತಮ್ಮಂದರ ಕುಟುಂಬ ಸರ್? ಎಲ್ಲ ಅಣ್ಣ ತಮ್ಮಂದರು. ಅಣ್ಣ ಈಗ ಸತ್ತಿರೋರು ಅಣ್ಣನ ಮಕ್ಕಳು, ಇನ್ನೊಬ್ರು ತಮ್ಮನ ಮಕ್ಕಳಿಗೆ ಒಬ್ಬರಿದ್ದಾರೆ, ಮತ್ತೆ ತಂಗಿ ಮಕ್ಕಳು. 4 ಜನ ಆರೋಪಿಗಳು ಏನಿದ್ದಾರೆ ಅವ್ರ ತಂಗಿ ಮಕ್ಕಳು, ಸ್ವಂತ ಅತ್ತೆ ಮಕ್ಕಳು, ಸತ್ತಿರೋರ್ನ ಅತ್ತೆ ಮಕ್ಕಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.